Good morning, student friends. Welcome to the LMS program offered by Department of Collegiate Education, Government of Karnataka. ಸೊ ಕಾಲೇಜು ಶಿಕ್ಷಣ ಇಲಾಖೆ ಅರ್ಪಿಸುತ್ತಿರುವಂಥ ಈ LMS ಪ್ರೋಗ್ರಾಮ್ಗೆ ನಿಮಗೆಲ್ಲ ಸ್ವಾಗತ. ಈ ಹಿಂದೆ 35ನೇ ಸೆಷನಲ್ಲಿ ನಾವು ಪೆನ್ಷನ್ ಮತ್ತು ಕಮ್ಯೂಟೆಡ್ ಪೆನ್ಷನ್ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನ ಮತ್ತು ಪ್ರಾಬ್ಲಮ್ಸನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನಾವು ತಿಳ್ಕೊಂಡಿದ್ವಿ. ಸೊ ಈ ಒಂದು ಸೆಷನಲ್ಲಿ ಅರ್ನ್ಡ್ ಲೀವ್ ಸ್ಯಾಲ್ರಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ದಟ್ ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಲರ್ನ್ regarding the EL salary, that is earned leave salary. So the objective of the session is understand and determine the earned leave salary, to analyze the important provisions regarding the earned leave salary. So earned leave salary ಅಂದರೆ ಏನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರಾವಿಷನನ್ನು ಎಲ್ಲ ತಿಳ್ಕೊಳ್ಳೋದು ಈ ಒಂದು ಸೆಷನ್ನ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಈ ಸೆಷನನ್ನು ಮುಗಿಸೋದ್ರಷ್ಟರಲ್ಲಿ ನಾವು ಅರ್ನ್ಡ್ ಲೀವ್ ಸ್ಯಾಲ್ರಿ ಅಂದರೆ ಏನು, ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಪ್ರಾವಿಷನ್ಸ್ ಹೇಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿರ್ತೀವಿ. ಸೊ ದಟ್ ಶಾಲ್ ವಿ ಮೂವ್ ಟುವರ್ಡ್ಸ್ ದ ಕಂಟೆಂಟ್. ಸೊ ವಾಟ್ ಈಸ್ ಅರ್ನ್ಡ್ ಲೀವ್ ಸ್ಯಾಲ್ರಿ? ಎನ್ಕ್ಯಾಶ್ಮೆಂಟ್ ಆಫ್ ಲೀವ್ ಸ್ಯಾಲ್ರಿ. So any amount received or cash equivalent of leave in respect of period of earned leave to his credit at the time of retirement, whether or superannuation or otherwise. ಸೊ ಏನಂದರೆ, ನಾವು ರಿಟೈರ್ಮೆಂಟ್ ಆಗಬೇಕಾದ್ರೆ ಅಥವಾ ನಮ್ಮನ್ನು ಕೆಲಸದಿಂದ ನಾವು ಹೊರಗಡೆ ಬರಬೇಕಾದ್ರೆ ಸೊ ನಮ್ಮ ಖಾತೆಯಲ್ಲಿ ಏನು ಲೀವ್ಸ್ ಕ್ರೆಡಿಟ್ ಇರುತ್ತೆ, ಅಂದರೆ ರಜೆ ಏನು ಕ್ರೆಡಿಟ್ ಇರುತ್ತೆ, ಸೊ ಆ ರಜೆಯನ್ನು ನಾವು ನಗದು ರೂಪದಲ್ಲಿ ಪಡ್ಕೊಳ್ಳೋದು. ರಜೆಯನ್ನು ಪಡ್ಕೊಳ್ಳೋ ಬದಲಾಗಿ ಆ ರಜೆ ಬದಲಾಗಿ ನಗದನ್ನು ನಾವು ಪಡ್ಕೊತೀವಿ ನಮ್ಮ ಎಂಪ್ಲಾಯರ್ ಕಡೆಯಿಂದ. ಸೊ ಅದನ್ನು ಎನ್ಕ್ಯಾಶ್ಮೆಂಟ್ ಆಫ್ ಲೀವ್ ಸ್ಯಾಲ್ರಿ ಅಂತ ಹೇಳ್ತೀವಿ. ಸೊ ದಟ್ ಎನ್ಕ್ಯಾಶ್ಮೆಂಟ್ ಆಫ್ leave is nothing but an amount received in return to the leaves. ಸೊ ನಮ್ಮ ರಜೆಗೆ ಬದಲಾಗಿ ನಾವು ಅಮೌಂಟನ್ನು ಪಡ್ಕೊಳ್ಳೋದು ರಜೆ ನಗದೀಕರಣ ಅಂತ ಹೇಳೋದು. ಸೊ ಅದನ್ನು ನಾವು ಲೀವ್ ಸ್ಯಾಲ್ರಿ ಅಂತ ಹೇಳ್ತೀವಿ. ಹಾಗಾದರೆ ಸೊ ವಾಟ್ ಇಸ್ ದ ಟ್ರೀಟ್ಮೆಂಟ್? ಸೊ ಲೀವ್ ಸ್ಯಾಲ್ರಿಗೆ ಟ್ರೀಟ್ಮೆಂಟ್ ಏನಿರುತ್ತೆ ಟ್ಯಾಕ್ಸಲ್ಲಿ? ಗೌರ್ಮೆಂಟ್ ಎಂಪ್ಲಾಯಿ. ಸೊ ಗೌರ್ಮೆಂಟ್ ಎಂಪ್ಲಾಯಿ ಅಂತ ಹೇಳಿದಾಗ ಸೊ ವಾಟ್ ಎವರ್ ಲೀವ್ ಸ್ಯಾಲ್ರಿ you will get at the time of retirement, it is completely exempt. ಸೊ ನೀವು ರಿಟೈರ್ಮೆಂಟ್ ಆದಾಗ ಏನು ಲೀವ್ ಸ್ಯಾಲ್ರಿ ತೊಗೋತಿರೋ, ಎನ್ಕ್ಯಾಶ್ ಮಾಡಿಸ್ತಿರೋ, ಅದು ಕಂಪ್ಲೀಟಾಗಿ ಎಕ್ಸೆಂಪ್ಟ್ ಆಗಿರುತ್ತೆ. ಅಂದರೆ ನೀವು ಅದಕ್ಕೆ ತೆರಿಗೆ ಕಟ್ಟಬೇಕಾಗಿಲ್ಲ. ಬಟ್ ಇನ್ ಕೇಸ್ ಆಫ್ ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್, ನೀವೇನಾದರೂ ಖಾಸಗಿ ನೌಕರರಾಗಿದ್ದಲ್ಲಿ ನಮಗೆ ಕಂಡೀಷನ್ಸ್ ಇದೆ. ಲೀಸ್ಟ್ ಆಫ್ ದ ಫಾಲೋಯಿಂಗ್ ಇಸ್ ಎಕ್ಸೆಂಪ್ಟ್. ಸೊ ಏನು ಆ ಫಾಲೋಯಿಂಗ್ ಕಂಟೆಂಟ್ಸ್ ಅಂದರೆ, cash equivalent to leave period or due at the time of retirement. That means, so what is the leave salary you have encashed? ನೀವು ಎಷ್ಟು ಲೀವ್ ಸ್ಯಾಲ್ರಿ ತೊಗೊಂಡಿದ್ದೀರಾ, ಅದು ಪಾಯಿಂಟ್ ಎ. 10 months ಆವ್ರೇಜ್ ಸ್ಯಾಲ್ರಿ, ಹಿಂದಿನ 10 ತಿಂಗಳ ಸರಾಸರಿ ಸಂಬಳ ಎರಡನೇ ಪಾಯಿಂಟ್ ಆಗಿರುತ್ತೆ. ಮೂರನೇ ಪಾಯಿಂಟ್ ಆ್ಯಕ್ಚುಯಲ್ ಲೀವ್ ಸ್ಯಾಲ್ರಿ. ಆ್ಯಕ್ಚುಯಲ್ ಲೀವ್ ಸ್ಯಾಲ್ರಿ ಎಷ್ಟಿದೆ. ನೆಕ್ಸ್ಟ್ 4ನೇ ಪಾಯಿಂಟ್ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ರುಪೀಸ್ 3 lakhs, 3 ಲಕ್ಷ ಮ್ಯಾಕ್ಸಿಮಮ್. ಈ 4 ಕಂಟೆಂಟಲ್ಲಿ ಯಾವುದು ಕಡಿಮೆ ಇರುತ್ತೋ ಅಷ್ಟಕ್ಕೆ ಎಕ್ಸಂಪ್ಷನ್ ಸಿಗುತ್ತೆ ಗೌರ್ಮೆಂಟ್ ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ. ಸೊ ಗೌರ್ಮೆಂಟ್ ಎಂಪ್ಲಾಯೀಸ್ ಆದರೆ ಫುಲ್ಲಿ ಎಕ್ಸೆಂಪ್ಟ್ ಇರುತ್ತೆ. ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆದರೆ ಈ 4 ಅಮೌಂಟ್ಸಲ್ಲಿ ಯಾವುದು ಕಡಿಮೆ ಇರುತ್ತೋ ಅಷ್ಟಕ್ಕೆ ನಾವೇನು ಮಾಡ್ಬೋದು, ಎಕ್ಸಂಪ್ಷನನ್ನು ಕ್ಲೈಮ್ ಮಾಡ್ಬೋದು. ಸೊ ದಟ್ ಲೀವ್ ಎನ್ಕ್ಯಾಶ್ಮೆಂಟ್ ರಿಸೀವ್ ಡ್ಯೂರಿಂಗ್ ದ ಸರ್ವಿಸ್. ಸೊ ಇಷ್ಟೊತ್ತು ನಾವು ಮಾತಾಡಿದ್ದು ರಿಟೈರ್ಮೆಂಟ್ ಸ್ಟೇಜಲ್ಲಿ ನಾವು ಹೇಗಿರುತ್ತೆ ಪ್ರಾವಿಷನ್, ಟ್ಯಾಕ್ಸ್ ಟ್ರೀಟ್ಮೆಂಟ್ ಹೇಗಿರುತ್ತೆ. ಬಟ್ ಡ್ಯೂರಿಂಗ್ ದ ಸರ್ವಿಸ್, ನೀವೇನಾದರೂ ಸೇವೆಯಲ್ಲಿದ್ದಾಗಲೇ ನೀವೇನಾದರೂ ಎನ್ಕ್ಯಾಶ್ಮೆಂಟ್ ಮಾಡಿಕೊಂಡ್ರೆ ಸೊ ಅದಕ್ಕೆ ಟ್ರೀಟ್ಮೆಂಟ್ ಏನಾಗಿರುತ್ತೆ. ಅಕ್ಯುಮುಲೇಟೆಡ್ ಲೀವ್ ಕ್ಯಾನ್ ಐದರ್ ಬಿ ಎನ್ಕ್ಯಾಶ್ಡ್ ಡ್ಯೂರಿಂಗ್ ಸರ್ವಿಸ್ ಆರ್ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಆರ್ ರೆಸಿಗ್ನೇಷನ್. ಸೊ ಏನು ನಿಮ್ಮ ಖಾತೆಯಲ್ಲಿ ಜಮೆ ಆಗಿರುತ್ತೆ ಆ ಲೀವನ್ನು ನೀವು ಸರ್ವಿಸಲ್ಲಿ ಸೇವೆಯಲ್ಲಿದ್ದಾಗ ಅಥವಾ ರಿಟೈರ್ಮೆಂಟ್ ಅಥವಾ ನೀವು ರಾಜೀನಾಮೆ ಕೊಟ್ಟಾಗ ನೀವು ಅದನ್ನು ಪಡ್ಕೋಬೋದು. ನೀವು ಈ ಲೀವನ್ನು ಎನ್ಕ್ಯಾಶ್ ಮಾಡಿಸಿರೋದೇನಾದರೂ ಸರ್ವೀಸ್ ಅಲ್ಲಿ ಎನ್ಕ್ಯಾಶ್ ಮಾಡಿಸಿದ್ರೆ, ಅಂದರೆ ಸೇವೆಯಲ್ಲಿ ಇದ್ದಾಗ ಎನ್ಕ್ಯಾಶ್ ಮಾಡಿಸಿದ್ರೆ ಇದು ಪೂರ್ತಿ ಟ್ಯಾಕ್ಸ್ ಆಗುತ್ತೆ. ಅಂದರೆ ಪೂರ್ತಿ ಅಮೌಂಟ್ಗೆ ನಾವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ಎನಿ ಲೀವ್ ಎನ್ಕ್ಯಾಶ್ ಡ್ಯೂರಿಂಗ್ ಸರ್ವಿಸ್ ಇಸ್ ಫುಲ್ಲಿ ಟ್ಯಾಕ್ಸಬಲ್ ಆ್ಯಂಡ್ ಫಾರ್ಮ್ಸ್ ಪಾರ್ಟ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲ್ರಿ. ಸೊ ಅದು ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಅನ್ಸ್ಕೊಂಬಿಡುತ್ತೆ. ಸೊ ದಟ್ ಸೊ ವಾಟ್ ಎವರ್ the leave you encash in the service period
ಸೊ ಎಂಟೈರ್ ಅಮೌಂಟ್ ಈಸ್ ಟ್ಯಾಕ್ಸಬಲ್ ಆ್ಯಂಡ್ ಇಟ್ ಫಾರ್ಮ್ಸ್ ಪಾರ್ಟ್ ಆಫ್ ಯುವರ್ ಸ್ಯಾಲ್ರಿ ಇನ್ಕಮ್. ಸೊ ಹಾಗಾಗಿ ಅದು ಸ್ಯಾಲ್ರಿ ಇನ್ಕಮ್ ಆಗಿಬಿಡುತ್ತೆ. ಹವೆವರ್ ಎ ರಿಲೀಫ್ ಅಂಡರ್ ಸೆಕ್ಷನ್ 89 ಕ್ಯಾನ್ ಬಿ ಕ್ಲೈಮ್ಡ್. ಸೊ ಸೆಕ್ಷನ್ 89 ಅಂದರೆ 10E ಅಂತ ಫಾರ್ಮ್ ಬರುತ್ತೆ. ಸೊ ಏನು ಅಂದರೆ ಈಗಾಗಲೇ ನೀವು ಹಿಂದೆ ಏನಾದರೂ ತಗೊಳ್ಬೇಕಾದ ಹಿಂದಿನ ಒಂದು ರಜೆಗಳನ್ನು ನೀವು ಈಗ ನಗದೀಕರಣ ಮಾಡಿಸ್ಕೊಂಡಿರ್ತೀರ. ಹಾಗಾಗಿ ಟ್ಯಾಕ್ಸನ್ನು ನೀವೇನಾದರೂ ಜಾಸ್ತಿ ಕಟ್ತಾ ಇದ್ದರೆ ಆ ಲೀವ್ ಸ್ಯಾಲ್ರಿಗೆ, ನೀವು ಅದನ್ನು ಎಷ್ಟು ಜಾಸ್ತಿ ಟ್ಯಾಕ್ಸ್ ಕಟ್ತಾ ಇದ್ದೀರೋ ಅಷ್ಟು ಜಾಸ್ತಿ ಟ್ಯಾಕ್ಸನ್ನು ನೀವು ರಿಲೀಫ್ ಕೇಳ್ಬೋದು. ದಟ್ ಈಸ್ ಫಾರ್ಮ್ 10E ಅಂತ ಹೇಳ್ತೀವಿ. ಸೊ ದಟ್ leave encashment at the time of retirement or resignation. So this has been elaborated further below. So central government or state government employee fully exempt. ಸೊ ನೀವೇನಾದರೂ ಸರ್ಕಾರಿ ನೌಕರರಾಗಿದ್ದರೆ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಿ ನೌಕರರಾಗಿದ್ದರೆ, ನೀವು ಏನು ಲೀವ್ ಸ್ಯಾಲ್ರಿ ಬಂದಿರುತ್ತೋ ಅದು ಪೂರ್ತಿ ಎಕ್ಸೆಂಪ್ಷನ್ ಇರುತ್ತೆ. ಲೀಗಲ್ ಹೇರ್ಸ್ ಆಫ್ ಡಿಸೀಸ್ಡ್ ಎಂಪ್ಲಾಯಿ ಅಂದರೆ ಒಬ್ಬ ನೌಕರ ಮೃತನಾಗಿದ್ದು ಅವನ ಒಂದು ವಾರಸುದಾರರಿಗೆ ಏನಾದರೂ ಲೀವ್ ಸ್ಯಾಲ್ರಿ ಸಿಕ್ಕಿದ್ರೆ ಅದು ಕೂಡ ಫುಲ್ಲಿ ಎಕ್ಸೆಂಪ್ಟ್, ಅವ್ರೇನು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್, ಖಾಸಗಿ ನೌಕರರಾದರೆ ನಾವು ಈ ಹಿಂದೆ ಮಾತಾಡಿದ್ವಿ 4 ಪಾಯಿಂಟ್ ಇದೆ. ಆ 4 ಪಾಯಿಂಟಲ್ಲಿ ಯಾವುದು ಲೀಸ್ಟ್ ಅಮೌಂಟ್ ಇರುತ್ತೆ ಅಷ್ಟಕ್ಕೆ ನಾವು ಎಕ್ಸೆಂಪ್ಷನ್ ಕ್ಲೈಮ್ ಮಾಡ್ಬೋದು. ಸೊ ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ ಎಕ್ಸೆಂಪ್ಟ್ ಬೇಸ್ಡ್ ಆನ್ ದ ಕಂಪಿಟೇಷನ್ ಪ್ರೊವೈಡೆಡ್ ಅಂಡರ್ ಸೆಕ್ಷನ್ 10 ಕ್ಲಾಸ್ 10AA ಆ್ಯಂಡ್ ಬ್ಯಾಲೆನ್ಸ್ ಅಮೌಂಟ್ ಇಫ್ ಎನಿ ಈಸ್ ಟ್ಯಾಕ್ಸಬಲ್ ಆ್ಯಸ್ ಇನ್ಕಮ್ ಫ್ರಮ್ ಸ್ಯಾಲ್ರಿ. ಸೊ ಉಳಿದಿದ್ದ ದುಡ್ಡಿಗೆ ನಾವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ಅಂದರೆ ಪ್ರೈವೇಟ್ ಎಂಪ್ಲಾಯೀಸ್. ಸೊ ದ್ಯಾಟ್ ಇಷ್ಟು ಮಾಹಿತಿನ ನಾವು ಈ ಕ್ಲಾಸಲ್ಲಿ ಈ ಸೆಷನಲ್ಲಿ ತಿಳ್ಕೊಂಡಿದ್ದೀವಿ. ಸೊ ನಿಮಗೆ ಹೆಚ್ಚಿಗೆ ಮಾಹಿತಿ ಬೇಕು ಅಂದರೆ ನೀವು ಈ ಒಂದು ರೆಫರೆನ್ಸನ್ನು ನೀವು ಫಾಲೋಅಪ್ ಮಾಡ್ಬೋದು. ಡೈರೆಕ್ಟ್ ಟ್ಯಾಕ್ಸಸ್ ಲಾ ಆ್ಯಂಡ್ ಪ್ರಾಕ್ಟೀಸ್, ಡಾಕ್ಟರ್ ವಿನೋದ್ ಕೆ ಸಿಂಘಾನಿಯಾ ಆ್ಯಂಡ್ ಡಾಕ್ಟರ್ ಕಪಿಲ್ ಸಿಂಘಾನಿಯಾ, ಟ್ಯಾಕ್ಸ್ಮೆನ್ ಪಬ್ಲಿಕೇಶನ್ಸ್. ಓಕೆ, ಸೊ ಇಲ್ಲಿಗೆ ಈ ಸೆಷನನ್ನು ನಾವು ಮುಕ್ತಾಯ ಮಾಡೋಣ. ಇನ್ನು ಮುಂದಿನ ಸೆಷನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್.